ನಾಗೇಂದ್ರ ಕಳಂಕಿತ ಸಚಿವ ಎಂದು ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಡವರ ದುಡ್ಡು ತಿಂದ್ರು, ಕೋರ್ಟ್ ಆದೇಶ ಧಿಕ್ಕರಿಸಿ ದೆಹಲಿಗೆ ಹೋಗಿದ್ದಾರೆ. ನಾಗೇಂದ್ರ ಕಳಂಕಿತ ಸಚಿವ ಅಂತ ಹೇಳಿ ಅಶೋಕ್ ಕಿಡಿ. ವಾಲ್ಮೀಕಿ ನಿಗಮದಲ್ಲಿ ಬಡವರ ದುಡ್ಡು ತಿಂದಿದ್ದರು, ಕೋರ್ಟ್ ಆದೇಶ ಧಿಕ್ಕರಿಸಿ ದೆಹಲಿಗೆ ಹೋಗಿದ್ದಾರೆ. ನಾಗೇಂದ್ರ ಬೆದರಿಕೆ ಹಾಕಿ ಸಚಿವ ಸ್ಥಾನವನ್ನ ಪಡೆದಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ, ಜಂಟಿಯಾಗಿ ನಾವು ಜೆಡಿಎಸ್ನ ಹೋರಾಟವನ್ನ ಮಾಡ್ತೇವೆ. ಖಾತೆ ಇನ್ನು 1.5 ವರ್ಷ ನಡೆಯುತ್ತದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾಗೇಂದ್ರ ಅವರನ್ನು ಸಚಿವ ಅಂತೇಳಿ ನಾವು ಯಾರು ಒಪ್ಕೊಳ್ಳೋದಿಲ್ಲ, ಕಳಂಕಿತ ಸಚಿವರಾಗಿದ್ದಾರೆ, ಅದನ್ನ ಹೆಂಗ್ ಸಚಿವ ಸ್ಥಾನ ಕರ್ಕೊಂಡ್ಬಿಡ್ತೀರಾ ಅಂತೇಳಿ ಕೇಳಿದ್ರು. ಏನ್ ಹೇಳಿದ್ರು ಕೇಳಿಸ್ಕೊಂಡ್ ಪಾರ್ಟಿ ಮೊನ್ನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ಥರ ಕಳಂಕಿತ CBI ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂಥ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತು 187 ಕೋಟಿ ಬಡವರ ದುಡ್ಡನ್ನು, STಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರೋವಂಥವ್ರು, ದಲಿತರ ಅಮೌಂಟ್ ತಿಂದಿರೋವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ಟಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಆದ್ದರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ CBI ಚಾರ್ಜ್ ಶೀಟಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತೊಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಆದ್ದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ಟರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವೇನೋ ತೊಗೊಂಡ್ರೆ ಅವ್ರನ್ನ. ಹಾಗೆ ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತೊಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ಟೇ ಕಳಂಕಿತ ಆಗ್ತೈತೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರೋವಂಥದ್ದು ಅಂತ ಜಗಜ್ಜಾಹೀರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನು ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ. ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಆ ಹೋರಾಟ ಹೊರಗಡೆನೂ ಹೋರಾಟ ಆಗುತ್ತೆ, ಪಾರ್ಟಿ ವತಿಯಿಂದನೂ ಹೋರಾಟ ಆಗುತ್ತೆ. ಮತ್ತು ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ನಾವು ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾಯಿದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನು ಇಟ್ಕೊಂಡು ಹೊರಗಡೆನೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಾರಿ ನಾಗೇಂದ್ರ ವಿಚಾರ ಇರ್ಬೋದು, ಬಿಡದಿ ವಿಚಾರ ಇರ್ಬೋದು, ಆಮೇಲೆ ಇದು KPSC ಹಗರಣ ಇರ್ಬೋದು,